ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಭಾವನಾತ್ಮಕವಾದಂಥ ಒಂದು ಬಲವನ್ನು ನಿರಾಕರಿಸೋಣ. 2 ಕೊರಿಂಥ 12ನೇ ಅಧ್ಯಾಯ 10 ನಾವು ನೋಡುವುದಾದರೆ ಅಲ್ಲಿ ಹೀಗೆ ನೋಡ್ತೇವೆ, ನೀವು ನಿರ್ಬಲರಾದಾಗಲೇ ನಿಜವಾಗಿ ಬಲಶಾಲಿಗಳಾಗ್ತವೆ. ಗಮನಿಸಿ, ನಿರ್ಬಲರಾಗುವಂಥದ್ದು ಅನ್ನುವುದರ ಅರ್ಥ ಏನು? ಯಾಕೆ ನಾವು ನಿರ್ಬಲರಾಗಬೇಕು? ಅಬ್ರಹಾಮನು ತನ್ನ ಶಾರೀರಿಕ ಬಲದಿಂದ ಇಸ್ಮಾಯಿಲನಿಗೆ ಜನ್ಮ ಕೊಡ್ತಾನೆ, ಹೌದು. ಆದರೆ ದೇವರು ಇಸ್ಮಾಯೇಲನನ್ನು ಸ್ವೀಕರಿಸುವುದಕ್ಕೆ ಒಪ್ಪಿಕೊಂಡ್ರಾ? ಇಲ್ಲ. ದೇವರು ಇಸ್ಮಾಯೇಲನನ್ನು ಸ್ವೀಕರಿಸುವುದಕ್ಕೆ ಒಪ್ಪಿಕೊಳ್ಳಲಿಲ್ಲ. ಅದರ ಜೊತೆಗೆ ಭಾಳ ಇಂಟ್ರೆಸ್ಟಿಂಗ್ ಏನಪ್ಪ ಅಂದರೆ, ಇಸ್ಮಾಯೇಲನನ್ನು ಹೊರಗೆ ಹಾಕೋದಕ್ಕೆ ದೇವರು ಆಜ್ಞಾಪಿಸ್ತಾರೆ. ನೀವು ಆದಿಕಾಂಡ 17ನೇ ಅಧ್ಯಾಯ 18ರಿಂದ 21 ನೀವು ನೋಡಿ, ಭಾಳ ಇಂಟ್ರೆಸ್ಟಿಂಗ್ ಆಗಿದೆ, ಆಶ್ಚರ್ಯ ಅನ್ನಿಸ್ತದೆ. ಇದೇನಪ್ಪ ಇದು? ಆದರೆ ಇದು ಸತ್ಯ. ನಾವು ದೇವರನ್ನು ಅವಲಂಬಿಸದೆ ಒಳ್ಳೆಯ ಭಾವನೆಯಿಂದ ಮತ್ತು ಮನುಷ್ಯನ ಸಾಮರ್ಥ್ಯದ ಮೂಲಕ ಮಾಡಿರುವಂಥ ಕಾರ್ಯಗಳನ್ನು ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಪ್ರಸ್ತುತಪಡಿಸಿದಾಗ ಯೇಸು ಸಹ ಅದನ್ನು ಸ್ವೀಕರಿಸಲಾರನು ಎಂಬುದಾಗಿ ನಮಗೆ ತಿಳಿಸ್ತಾನೆ. ಅಂದರೆ ಇಲ್ಲಿ ಗಮನಿಸಬೇಕು, ದೇವರನ್ನು ಅವಲಂಬಿಸದೆ ಮಾಡುವಂಥ ಕಾರ್ಯಗಳು ಮತ್ತು ದೇವರನ್ನು ಅವಲಂಬಿಸಿ ಮಾಡುವಂಥ ಕಾರ್ಯಗಳು, ಇದು ಬಹಳ ಮುಖ್ಯ, ಬಹಳ ಬಹಳ ಮುಖ್ಯ. ಯೇಸು ನಮ್ಮನ್ನು ಬಲವಾಗಿ ಕಟ್ಟುವುದಕ್ಕೆ ಸಿದ್ಧವಾಗಿದ್ದಾರೆ. ಕಟ್ಟಿಗೆ ಹುಲ್ಲು ಒಣಕಸದಂತೆ ಬದುಕು ನಡೆಯುವುದಲ್ಲ. ನಾವು ದೇವರನ್ನೇ ನಂಬಿ ದೇವರನ್ನೇ ದೃಷ್ಟಿಸಿ ನೋಡುವಂಥದ್ದು. ಆದಿಕಾಂಡದಲ್ಲಿ ನಾವು ನೋಡ್ತೇವೆ, 17ನೇ ಅಧ್ಯಾಯ 18ರಿಂದ 21 ಓದಿಕೊಳ್ಳೋದಾದರೆ, ಅಬ್ರಹಾಮನು ದೇವರಿಗೆ, ಇಸ್ರಾಯೇಲನು ನಿನ್ನ ಎದುರಿನಲ್ಲಿ ಬದುಕಲಿ ಅಂದನು. ಅವನೆಲ್ಲಿ ಬದುಕಲಿ? ನಿನ್ನ ಎದುರಿನಲ್ಲಿ ಬದುಕಲಿ. ಅದಕ್ಕೆ ದೇವರು ನಿಶ್ಚಯವಾಗಿ ನಿನ್ನ ಹೆಂಡತಿಯಾದ ಸಾರಾಳು ನಿನಗೆ ಮಗನನ್ನು ಹೆರುವಳು, ಅವನಿಗೆ ಇಸಾಕನೆಂದು ಹೆಸರಿಡಬೇಕು. ಅವನು ಸಂಗಡ ತರುವಾಯ ಹುಟ್ಟುವ ಅವನ ಸಂತತಿಯ ಸಂಗಡಲು ನನ್ನ ಶಾಶ್ವತವಾದಂಥ, ಗಮನಿಸಿ, ಶಾಶ್ವತವಾದಂಥ ಒಡಂಬಡಿಕೆ ಸ್ಥಾಪಿಸುವೆನು. ಇಸ್ಮಾಯೇಲನ ವಿಷಯದಲ್ಲಿ ನೀನು ಬೇಡಿದ್ದನ್ನು ಕೇಳಿದ್ದೇನೆ, ಇಗೋ ನಾನು ಅವನನ್ನು ಆಶೀರ್ವದಿಸಿದನು, ಅವನನ್ನು ಅಭಿವೃದ್ಧಿ ಮಾಡಿ ಅತ್ಯಧಿಕವಾಗಿ ಹೆಚ್ಚಿಸುವನು, ಅವನಿಂದ 12 ಪ್ರಭುಗಳು ಹುಟ್ಟುವರು, ನಾನು ಅವನನ್ನು ದೊಡ್ಡ ಜನಾಂಗವಾಗಿ ಮಾಡುವೆನು. ಆದರೆ ಬರುವ ವರ್ಷ ಈ ಕಾಲದಲ್ಲಿ ಸಾರಾಳು ನಿನಗೆ ಇರುವ ಇಸಾಕನ ಸಂಗಡ ನನ್ನ ಒಡಂಬಡಿಕೆಯನ್ನು ಸ್ಥಾಪಿಸುವನು ಎಂದು ಹೇಳಿದನು. ಅಂದರೆ ಶಾರೀರಿಕ ಬಲದಿಂದ ಬಂದಂಥದ್ದು ಶಾಶ್ವತವಲ್ಲ. ಇಲ್ಲಿ ನಾವೇನನ್ನು ಗ್ರಹಿಸ್ತೇವೆಂದರೆ, ಕರ್ತನ ಬಲದಿಂದ ಬಂದಂಥದ್ದೇ ಶಾಶ್ವತ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಸ್ತೋತ್ರನಪ್ಪ. ಈ ಮುಂಜಾನೆಯ ಸಮಯದಲ್ಲಿ ದೇವರೇ, ಆಳ್ವಿಕೆ ಮಾಡುವಂಥವರೇ, ನಿಮ್ಮ ಪಾದದ ಸನ್ನಿಧಾನಕ್ಕೆ ಬರಲು ನೀವು ಕೊಟ್ಟಂಥ ಮಹಾಕೃಪೆಗಾಗಿ ವಂದಿಸ್ತೇನಪ್ಪ. ಸಹಾಯ ಮಾಡಯ್ಯ ದೇವರೇ. ನಡುನಿತಿಯಿಂದ ಕಾಲಿನ ಕಿರುಬೆರಳು ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಅಪ್ಪ. ಈ ವಾರ ಪೂರ
ನಿಮ್ಮ ಕೃಪೆಗಾಗಿ ಕಾಯ್ತಾ ಇದ್ದೇವೆ ಸ್ವಾಮಿ. ಮಕ್ಕಳನ್ನು ನಡೆಸು, ಮಕ್ಕಳನ್ನು ಆಶೀರ್ವದಿಸು, ಮಕ್ಕಳನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತಾ ಇದ್ದೇನೆ ಪರಮ ತಂದೆಯೇ. ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆ